ಕನ್ನಡಿಗರೇ, ಜಗತ್ತಿನ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಶಿವನಿಗೆ ಬೇರೆ ಗುಡಿ, ವಿಷ್ಣುವಿಗೆ ಬೇರೆ ಗುಡಿ ಇರುತ್ತೆ. ಆದರೆ ಈ ಅಟ್ಟೂರು ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಒಂದು ನಿಗೂಢ ರಹಸ್ಯವಿದೆ. ಇಲ್ಲಿ ಒಂದೇ ಗರ್ಭಗುಡಿಯೊಳಗೆ ಕಾಶಿಯ ವಿಶ್ವನಾಥ ಮತ್ತು ಸಂತಾನ ಗೋಪಾಲಕೃಷ್ಣ ಇಬ್ಬರು ಜೊತೆಯಾಗಿ ನೆಲೆಸಿದ್ದಾರೆ. ಅಷ್ಟೇ ಅಲ್ಲ, ಯಲಹಂಕವನ್ನು ಆಳಿದ ಕೆಂಪೇಗೌಡರ ವಂಶದ 7 ಜನ ವೀರರ ಶಕ್ತಿಯು ಈ ಗರ್ಭಗುಡಿಯಲ್ಲಿ ಇದೆ. ಹರಿ ಮತ್ತು ಹರ ಇಬ್ಬರು ಒಂದೇ ಜಾಗದಲ್ಲಿ ನಿಂತು ಭಕ್ತರ ಕಷ್ಟ ಆಳಿಸೋ ಈ ಶಕ್ತಿ ನಿಜಕ್ಕೂ ಸಾಮಾನ್ಯವಾದುದಲ್ಲ. ಈ ದೇವಸ್ಥಾನದ ಆವರಣಕ್ಕೆ ಕಾಲಿಡುತ್ತಿದ್ದಂತೆ ಒಂಥರ ಮೈ ಝುಮ್ ಎನ್ನುತ್ತೆ. ಅದಕ್ಕೆ ಕಾರಣ ಇಲ್ಲಿರೋ ಕಾಮಾಖ್ಯ ದೇವಿಯ ಸನ್ನಿಧಿ. ಹೌದು, ನಮಗೆಲ್ಲ ಗೊತ್ತು, ಭಾರತದ ಅತ್ಯಂತ ರಹಸ್ಯ ತಾಂತ್ರಿಕ ಪೀಠ ಇರೋದು ಅಸ್ಸಾಂನ ಗುವಾಹಟಿಯ ಕಾಮಾಖ್ಯ ದೇವಸ್ಥಾನದಲ್ಲಿ. ಆದರೆ ಅಸ್ಸಾಂ ಬಿಟ್ಟರೆ ಅಷ್ಟೇ ನಿಗೂಢ ಶಕ್ತಿಯನ್ನು ಹೊಂದಿರೋ 2ನೇ ಶಕ್ತಿ ಪೀಠ ಈ ಅಟ್ಟೂರಿನಲ್ಲಿದೆ ಅಂದರೆ ನೀವು ನಂಬಲೇಬೇಕು. ಇಲ್ಲಿರೋ ದೇವಿಯ ಕಣ್ಣುಗಳನ್ನು ನೋಡಿದರೆ ಸಾಕು, ಎಂಥವರು ಮೌನವಾಗುತ್ತಾರೆ. ಜಾತಕ ದೋಷ, ಮಾಟ ಮಂತ್ರದ ನಕಾರಾತ್ಮಕ ಶಕ್ತಿಗಳನ್ನು ಈ ದೇವಿ ಕ್ಷಣಾರ್ಧದಲ್ಲಿ ಭಸ್ಮ ಮಾಡ್ತಾಳಂತೆ. ಮತ್ತೆ ಈ ಕಾಶಿನಾಥನ ಮಹಿಮೆ ಹೇಗಿದೆ ಅಂತಂದ್ರೆ, ಮದುವೆ ಆಗದೆ ಇರುವವರಿಗೆ ಮದುವೆಯಾಗುತ್ತೆ. ಹೌದು, ಕಂಕಣ ಭಾಗ್ಯದ ರಹಸ್ಯದ ನಂಟು ಇಲ್ಲಿಗೆ ಬಂದರೆ ಕಲ್ಯಾಣ ಯೋಗ್ಯವೂ ಉಂಟು. ಮಕ್ಕಳಿಲ್ಲ ಎಂದು ಕೊರಗದಿರಿ, ಮಕ್ಕಳಿಲ್ಲದ ಹೊಡಲಿಗೆ ಸಂತಾನದ ಹರಕೆ, ಗೋಪಾಲ ಕೃಷ್ಣನ ಪಾದದಿ ಈಡೇರುವುದು ನಂಬಿಕೆ. ಇಷ್ಟೆಲ್ಲ ಕಷ್ಟಗಳನ್ನು ಈಡೇರಿಸುವ ಈ ಹರ ಹರಿ ಮಹಿಮೆ ಕೇಳಿದ ನಂತರ 100 ಗುಡಿಗಳ ತಿರುಗುವ ಕೆಲಸವೇ ನಿಮಗಿಲ್ಲ. ಈ ಒಂದು ಕ್ಷೇತ್ರದ ದರ್ಶನ ಸಾಕು, ಮತ್ತೇನೂ ಬೇಕಿಲ್ಲ. ಹೌದು, ಇಲ್ಲಿರೋ ಅತ್ಯಂತ ದೊಡ್ಡ ನಿಗೂಢತೆ ಅಂದರೆ ಅದು ಪ್ರದೋಷ ಕಾಲದ ಪವಿತ್ರ ತೀರ್ಥ ಸ್ನಾನ. ಇಲ್ಲಿನ ಅರ್ಚಕರು ಮಂತ್ರಗಳನ್ನು ಪಠಿಸುತ್ತಾ ಭಕ್ತರ ಮೇಲೆ ತೀರ್ಥವನ್ನು ಸುರಿಯುವಾಗ ಭಕ್ತರ ಮೈ ಮೇಲೆ ಒಂದು ರೀತಿಯ ಧನಾತ್ಮಕ ಕಂಪನ ಉಂಟಾಗುತ್ತದೆ. ಎಷ್ಟೋ ವರ್ಷಗಳಿಂದ ಗುಣವಾಗದ ರೋಗಗಳು, ಮಾನಸಿಕ ಖಿನ್ನತೆ, ಮನೆಯಲ್ಲಿರೋ ದರಿದ್ರತನದ ಈ ತೀರ್ಥಸ್ಥಾನದಿಂದ ಮಾಯವಾಗುತ್ತೆ ಅನ್ನೋದಕ್ಕೆ ಇಲ್ಲಿಗೆ ಬರೋ ಸಾವಿರಾರು ಭಕ್ತರ ಕಣ್ಣೀರ ಕಥೆಗಳೇ ಸಾಕ್ಷಿಯಾಗಿದೆ. ಹೌದು ಕನ್ನಡಿಗರೇ, ವಿಜ್ಞಾನದಿಂದ ನನ್ನಿಂದ ಆಗುವುದಿಲ್ಲ ಎಂದು ಯಾವಾಗ ಮುಗಿಯುತ್ತದೋ ಅಲ್ಲಿಂದ ದೈವಿ ಶಕ್ತಿ ಆರಂಭವಾಗುತ್ತದೆ ಅನ್ನುವುದಕ್ಕೆ ಈ ಯಲಹಂಕದ ಕಾಶಿ ವಿಶ್ವನಾಥ ಕ್ಷೇತ್ರವೇ ಸಾಕ್ಷಿ. 100 ಶಿವನ ದೇವಸ್ಥಾನಕ್ಕೆ ಹೋದರೆ ಸಿಗೋ ಪುಣ್ಯ ಇಲ್ಲಿ 1 ಬಾರಿ ಬಂದರೆ ಸಿಗುತ್ತೆ ಅನ್ನೋದು ಸುಮ್ಮನೆ ಅಲ್ಲ. ನೀವು ಏನಾದರೂ ಜೀವನದಲ್ಲಿ ಕಷ್ಟದಲ್ಲಿದ್ದರೆ ಅಟ್ಟೂರು ಕೆರೆ, ಅಟ್ಟೂರು ಲೇಔಟ್, ಯಲಹಂಕ, ನ್ಯೂಟನ್, ಬೆಂಗಳೂರು ಬಳಿ ಒಮ್ಮೆ ಈ ಜಾಗಕ್ಕೆ ಭೇಟಿ ನೀಡಿ ಆ ನಿಗೂಢ ಶಕ್ತಿಯನ್ನು ಅನುಭವಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಯ್ತಾ? ಹಾಗಿದ್ರೆ ಲೈಕ್ ಮಾಡಿ, ನಮ್ಮನ್ನು ಪ್ರೋತ್ಸಾಹ ಮಾಡಿ. ವಿಡಿಯೋನ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ನಿಗೂಢ ರಹಸ್ಯದೊಂದಿಗೆ ಸಿಗೋಣ. ಧನ್ಯವಾದಗಳು. ನಾನು ವೈಭವ್ ವೇದಾಂತ್.